ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಚೈತನ್ಯ ಸ್ವಯಂ ಜ್ಯೋತಿ ನಮಃ. ಸರ್ವಮನೋ ಪ್ರಜ್ಞಾ ವಿಶ್ವರೂಪ ದೇವತಾ ನಮಃ. ಸರ್ವಪ್ರಾಣಾತ್ಮ ದೇವತಾ ನಮಃ. ಹರಿ ಓಂ ನಮಃ ಶಿವಾಯ. ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ, ಶುಭೋದಯ. ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು. ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ. ಶುಭಶ್ಯ ಶೀಘ್ರಂ. ದಿನಾಂಕ 11 ಆಗಸ್ಟ್ 2025 ಸೋಮವಾರ. ಶತಾಭಿಷ ನಕ್ಷತ್ರವಿದೆ. ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಇದೆ. ಅತಿಗಂಡ ಯೋಗವಿದೆ. ಗರಜಕರಣವಿದೆ. ದಿನದ ಶುಭವನ್ನು ಹೆಚ್ಚಿನದಾಗಿ ನಕ್ಷತ್ರವೇ ನೀಡುತ್ತೆ. ಚಂದ್ರಗ್ರಹ ಈ ದಿನ ಯಾವ ನಕ್ಷತ್ರದಲ್ಲಿ ಸಂಚರಿಸ್ತಾರೆ, ಈ ದಿನ ಅದರ ಪ್ರಭಾವದಂತೆ ನಿಮ್ಮ ಕೆಲಸ ಕಾರ್ಯಗಳು ಮನಸ್ಸು ಇರಲಿದೆ. ಪ್ರತಿ ಮನುಷ್ಯರ ನೆಮ್ಮದಿ ಸಂತೋಷದ ಮೂಲಕ ಬ್ರಹ್ಮಾಂಡದ ಶಕ್ತಿ ಸಂತೋಷಗೊಳ್ಳುತ್ತೆ. ಹಾಗಾಗಿ ನಿಮ್ಮ ರಕ್ಷೆ, ಸಂತೋಷ, ಸೌಭಾಗ್ಯ, ಯಶಸ್ಸು, ನನ್ನ ಸೌಭಾಗ್ಯವು ಯಶಸ್ಸು ಆಗಿದೆ. ಈ ದಿನ ಶತಾಭಿಷ ನಕ್ಷತ್ರದಲ್ಲಿ ಚಂದ್ರಗ್ರಹ ಮಧ್ಯಾಹ್ನ 1 ಗಂಟೆಯವರೆಗೆ ಸಂಚಾರ ಮಾಡಲಿದ್ದು, ಆ ನಂತರದಲ್ಲಿ ಪೂರ್ವಭಾದ್ರ ನಕ್ಷತ್ರವನ್ನು ಪ್ರವೇಶ ಮಾಡಿ ಅಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ದಿನ 2 ನಕ್ಷತ್ರದ ಪ್ರಭಾವ ನಿಮ್ಮ ಮೇಲೆ ಇರಲಿದೆ. ಅಶ್ವಿನಿ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳು ಆರಾಮದಾಯಕವಾಗಿ ನಡೆಯುತ್ತೆ. ಮನಸ್ಸು ನಿಮಗೆ ಸಮಾಧಾನಕರವಾಗಿರುತ್ತೆ. ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಮನಸ್ಸು ಸ್ವಲ್ಪ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಾಗುತ್ತೆ. ಅಂದರೆ ಸಮಾಧಾನಕರವಾಗಿ ಇರೋದಿಲ್ಲ. ಹಾಗಾಗಿ ಮಧ್ಯಾಹ್ನದ ಒಳಗೆ ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಅದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಮಧ್ಯಾಹ್ನದ ನಂತರ ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಂದ್ರಗ್ರಹ ಸಂಚರಿಸೋದ್ರಿಂದ ನಿಮಗೆ 25ನೇ ನಕ್ಷತ್ರವು ಪೂರ್ವಭಾದ್ರ ನಕ್ಷತ್ರವು ಆಗಿರೋದ್ರಿಂದ, ಅಂದರೆ ನಿಮ್ಮ ನಕ್ಷತ್ರದಿಂದ ಚಂದ್ರಗ್ರಹ 11ನೇ ಸ್ಥಾನ 25ನೇ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಅದು ಅಶುಭವನ್ನು ನೀಡುತ್ತೆ. ಮತ್ತು ಅದು ನಿಮಗೆ ನೈದುನ ತಾರೆ ಆಗಿದೆ. ಆ ತಾರ ಅಧಿಪತಿ ಶನಿ ಆಗಿರೋದ್ರಿಂದ ಇಲ್ಲಿ ಒಳ್ಳೆ ಫಲ ನಿಮಗೆ ದೊರೆಯೋದಿಲ್ಲ. ಹಾಗಾಗಿ ಮಧ್ಯಾಹ್ನದ ನಂತರದಲ್ಲಿ ನೀವು ಹೆಚ್ಚಿನದಾಗಿ ಶಿವ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ಮನಸ್ಸಿನಲ್ಲಿ ಅಶಾಂತಿ ಏನಾದರೂ ಇದ್ದರೆ ಅಶಾಂತಿ ಹೋಗಿ, ಭಯ ಆತಂಕ ಹೋಗಿ ನೆಮ್ಮದಿಯಿಂದ ಇರುವಂತಾಗುತ್ತೆ. ಮತ್ತು ನಿಮ್ಮ ಬಗ್ಗೆ ನೀವು ಹೆಚ್ಚಿನದಾಗಿ ಸೆಲ್ಫ್ ಕೇರ್ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲವಾದಲ್ಲಿ ಏನಾದರೂ ಸಮಸ್ಯೆಗಳು ಎದುರಾಗಬಹುದು. ಭರಣಿ ನಕ್ಷತ್ರದವರಿಗೆ
ಮಧ್ಯಾಹ್ನದವರೆಗೆ ಕಾರ್ಯ ವಿಳಂಬ ಆಗ್ತಾ ಇರುತ್ತೆ. ನಿಮ್ಮ ಕಾರ್ಯಗಳು ತುಂಬ ಫಾಸ್ಟಾಗಿ ನಡೀತಾ ಇರೋದಿಲ್ಲ. ಏನಾದರೂ ತೊಂದರೆಗಳಾಗ್ಬೋದು. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯುತ್ತೆ. ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ನಿಮ್ಮ ಮನಸ್ಸು ನೆಮ್ಮದಿಯಿಂದ ಇರುತ್ತೆ. ಮಧ್ಯಾಹ್ನದ ನಂತರ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ. ಕೃತಿಕಾ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ಆರಾಮದಾಯಕವಾಗಿ ಮನಸ್ಸು ಶಾಂತಿಯಿಂದ ಇರುತ್ತೆ. ಕೆಲಸ ಕಾರ್ಯಗಳನ್ನು ನೀವು ಫಾಸ್ಟಾಗಿ ಮಾಡ್ತಾ ಇರ್ತೀರಾ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಅಥವಾ ಅಡೆತಡೆಗಳು ಆಗಬಹುದು. ರೋಹಿಣಿ ನಕ್ಷತ್ರದವರಿಗೆ ಬೆಳಗ್ಗಿನ ಒಂದು ಕಾಲದಿಂದ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ನಡೆಯೋದಿಲ್ಲ. ಮನಸ್ಸಿನಲ್ಲೂ ಏನೋ ಕಿರಿಕಿರಿ ಆಗ್ತಾ ಇರುತ್ತೆ, ಅಶಾಂತಿ ಇರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚಿನದಾಗಿ ಮುಂದುವರಿಯುತ್ತೆ. ಮೃಗಶಿರ ನಕ್ಷತ್ರದವರಿಗೆ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಮುಂದುವರಿಯುತ್ತಿರುತ್ತೆ. ಲಾಭದಾಯಕವಾದಂತಹ ಫಲಗಳನ್ನು ಪಡೆದುಕೊಳ್ತೀರಾ. ನೀವು ಪ್ರಯತ್ನಿಸಿದಂಥ ಕಾರ್ಯದಲ್ಲಿ ಏನೋ ನಿಮಗೆ ಸಮಾಧಾನಕರವಾಗಿರುತ್ತೆ, ನೆಮ್ಮದಿಯಿಂದ ನಿಮ್ಮ ಮನಸ್ಸಿರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ. ಯಾಕೋ ಏನೋ ಕಂಪ್ಲೀಟ್ ಆಗ್ತಾ ಇರಲ್ಲ, ಅಡೆತಡೆ ಆಗ್ತಾ ಇರುತ್ತೆ, ನೆಮ್ಮದಿಯಿಂದ ಇರೋದಿಲ್ಲ. ಹಾಗಾಗಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಒಳಗಡೆ ನೀವು ಮಾಡೋದ್ರಿಂದ ನಿಮಗೆ ಈ ದಿನ ಒಳ್ಳೆ ಫಲಗಳು ದೊರೆಯುತ್ತೆ. ಆರಿದ್ರ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ತುಂಬ ನಿಮಗೆ ಮನಸ್ಸಿನಲ್ಲಿ ಅಷ್ಟು ನೆಮ್ಮದಿಕರವಾಗಿ ಇರೋದಿಲ್ಲ. ಕೆಲಸ ಕಾರ್ಯಗಳನ್ನು ತುಂಬ ಫಾಸ್ಟಾಗಿ ಮಾಡಬೇಕು ಅಂದರೂ ಆಗ್ತಾ ಇರೋದಿಲ್ಲ. ಏನೋ ಒಂದು ರೀತಿಯ ಆಲಸ್ಯ ಆಗ್ಬೋದು, ಮನಸ್ಸಿಗೆ ಕಿರಿಕಿರಿ ಆಗ್ಬೋದು, ಈ ರೀತಿ ಆಗ್ತಾ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಮನಸ್ಸು ಶಾಂತತೆಯಿಂದ ಇರುತ್ತೆ. ಮಾಡುವಂತಹ ಕೆಲಸದಲ್ಲಿಯೂ ಲಾಭವನ್ನು ಪಡೆದುಕೊಳ್ತೀರಾ. ಪುನರ್ವಸು ನಕ್ಷತ್ರದವರಿಗೆ ಈ ದಿನ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ಆಗ್ತಾ ಇರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಯಾಕೋ ಏನೋ ಆಲಸ್ಯ ಆರಂಭ ಆಗುತ್ತೆ. ನಿಮಗೆ ಕೆಲಸ ಮಾಡಬೇಕು ಅನ್ನುವಂತಹ ಮನಸ್ಸು ಹೆಚ್ಚಾಗಿ ಇರೋದಿಲ್ಲ. ತುಂಬ ಫಾಸ್ಟಾಗಿ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ನೀವು ಲೇಟಾಗಿ ಮಾಡೋದ್ರಿಂದ ಇಲ್ಲಿ ಏನೋ ನಿಮಗೆ ತೊಂದರೆಗಳು ಆಗ್ಬೋದು. ಈ ರೀತಿ ಆಗುತ್ತೆ. ಅಂದರೆ ಇದಕ್ಕೆ ಕಾರಣ ಚಂದ್ರಗ್ರಹ ಸಂಚರಿಸುವ ಪೂರ್ವಭಾದ್ರ ನಕ್ಷತ್ರ. ಅಂದರೆ ಪುನರ್ವಸು ನಕ್ಷತ್ರದವರಿಗೆ ಪೂರ್ವಭಾದ್ರ ನಕ್ಷತ್ರ ಜನ್ಮತಾರೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಆಲಸ್ಯ ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಮಧ್ಯಾಹ್ನದವರೆಗೆ ಕೆಲಸ ಕಾರ್ಯಗಳು ನಡೆಯುತ್ತೆ. ಹಾಗಾಗಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನ 1 ಗಂಟೆಯ ಒಳಗಡೆ ಮಾಡೋದ್ರಿಂದ ಶುಭ ಆಗುತ್ತೆ. ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರ ಜನ್ಮ ರಾಶಿಯಿಂದ ಚಂದ್ರಗ್ರಹ ಅಷ್ಟಮ ಸ್ಥಾನ ಕುಂಭರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಅಷ್ಟು ಶುಭ ಸ್ಥಾನವಲ್ಲ ಅಷ್ಟಮದಲ್ಲಿ ಸಂಚಾರ ಮಾಡೋದು. ಆದರೆ ಮನಸ್ಸಿಗೆ ನಿಮಗೆ ಆತಂಕ, ಭಯ ಇರುತ್ತೆ. ತಾಳ್ಮೆಯಿಂದ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದಂತಹ ಪ್ರಜ್ಞೆಯಿಂದ ಸರಿಯಾದ ಕಾಲದಲ್ಲಿ ಮಾಡೋದ್ರಿಂದ ಹೆಚ್ಚು ಸಮಸ್ಯೆಗಳು ಆಗೋದಿಲ್ಲ. ಚಂದ್ರಗ್ರಹ ಅಷ್ಟಮದಲ್ಲಿ ರಾಹು ಗ್ರಹದ ಒಂದು ಕಂಜಕ್ಷನಲ್ಲಿ ಸಂಚಾರ ಮಾಡೋದ್ರಿಂದ ಭಯ, ಆತಂಕ ಇರುತ್ತೆ. ಶಿವ ಮಂತ್ರವನ್ನು ಪಠನೆ ಮಾಡಿ. ಅಲ್ಲಿ ಅಷ್ಟಮ ಆದರೂ ಮಿತ್ರತಾರ ಮತ್ತು ಪರಮ ಮಿತ್ರತಾರ ನಕ್ಷತ್ರಗಳಲ್ಲಿ ಸಂಚಾರ ಮಾಡೋದ್ರಿಂದ ನೀವು ಸರಿಯಾದಂತಹ ಪ್ರಜ್ಞೆಯಿಂದ ಕೆಲಸ ಮಾಡಿದಲ್ಲಿ ಇಲ್ಲಿ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯುತ್ತೆ. ಈ ದಿನ ಪೂರ್ಣವಾಗಿ ಮಿತ್ರತಾರ ಮತ್ತು ಪರಮ ಮಿತ್ರತಾರದಲ್ಲಿಯೇ ಚಂದ್ರಗ್ರಹ ಸಂಚಾರ ಮಾಡ್ತಾರೆ. ಹಾಗಾಗಿ ಒಳ್ಳೆಯದಾಗುತ್ತೆ. ಬ್ರಹ್ಮಾಂಡದ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ.
ಆಶ್ಲೇಷ ನಕ್ಷತ್ರದವರಿಗೆ ನಾನು ನಿನ್ನೆ ತಿಳಿಸಿದ್ದೆ, ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಅಷ್ಟು ಶುಭ ಇಲ್ಲ ಅನ್ನೋದನ್ನು. ಹಾಗಾಗಿ ಮಧ್ಯಾಹ್ನದವರೆಗೂ, ಸೋಮವಾರ ಈ ದಿನ ಮಧ್ಯಾಹ್ನದವರೆಗೂ ನಿಮಗೆ ಆತಂಕ, ಭಯ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ಆಗ್ತಾ ಇರೋದಿಲ್ಲ, ಏನೋ ಒಂದು ಕೊರತೆಗಳಾಗ್ತಾ ಇರುತ್ತೆ, ಒಳ್ಳೆಯ ಆಲೋಚನೆಗಳು ಬರೋದಿಲ್ಲ. ಹಾಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಶಿವ ಮಂತ್ರವನ್ನು ಪಠನೆ ಮಾಡಿ. ಏಕೆಂದರೆ ನಿಮಗೂ ಆಶ್ಲೇಷ ನಕ್ಷತ್ರದಿಂದ ಕಟಕ ರಾಶಿಯಿಂದ ಚಂದ್ರಾಷ್ಟಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಮತ್ತು ರಾಹುವೊಂದಿಗೆ ಸಂಚಾರ ಆಗೋದ್ರಿಂದ ತಿಳಿಯದೆ ಆಗುವಂತಹ ತಪ್ಪುಗಳು ಅಥವಾ ಏನೋ ಒಂದು ಮನಸ್ಸಿನಲ್ಲಿ ಸರಿಯಾದಂತಹ ಒಂದು ಪ್ರಜ್ಞೆಯನ್ನು ಇಟ್ಟುಕೊಳ್ಳದೆ ಮಾಡುವ ಕೆಲಸ ಕಾರ್ಯಗಳಿಂದ ಭಯ, ಆತಂಕ, ಕೆಡುಕುಗಳು ಆಗಬಹುದು. ಹಾಗಾಗಿ ಶಿವ ಮಂತ್ರವನ್ನು ಹೆಚ್ಚಾಗಿ ಪಠಿಸಿ ಈ ದಿನದ ಬೆಳಿಗ್ಗೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಚಂದ್ರಗ್ರಹ ತಾರಾಬಲ ಅಂದರೆ ಮಿತ್ರ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ತಕ್ಕ ಮಟ್ಟಿಗೆ ಒಳ್ಳೆಯದಾಗುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಫಾಸ್ಟಾಗಿ ಮಾಡುವಂತೆ ಆಗುತ್ತೆ. ಮಖ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ, ನೆಮ್ಮದಿಯಿಂದ ಮಾಡ್ತಾ ಇರ್ತೀರ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಯಾಕೋ ಏನೋ ನಿಮ್ಮ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ. ನಿಮ್ಮ ಜನ್ಮ ರಾಶಿಯಿಂದ ಚಂದ್ರಗ್ರಹ ಸಪ್ತಮದಲ್ಲಿ ಸಂಚರಿಸ್ತಾರೆ. ತಾರಾಬಲದಲ್ಲಿಯೂ ಇಲ್ಲಿ ನೈದನ ತಾರೆಯಲ್ಲಿ ಸಂಚಾರ ಮಾಡೋದ್ರಿಂದ ಆ ತಾರಾಬಲಕ್ಕೆ ಅಧಿಪತಿ ಶನಿಗ್ರಹ ಆಗಿರ್ತಾರೆ. ಹಾಗಾಗಿ ಯಾಕೋ ಏನೋ ಭಯ, ಆತಂಕ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಕೊರತೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಒಳಗೆ ಮಾಡಿ. ಮಧ್ಯಾಹ್ನದ ನಂತರದಲ್ಲಿ ನೀವು ನಿಮಗೆ ತಿಳಿಯದೆ ಆಗುವಂತಹ ಕೆಲವು ಅಶುಭ ವಿಷಯಗಳಿಗೆ ಶಿವ ಮಂತ್ರವನ್ನು ಜಪ ಮಾಡಿ, ನಾರಾಯಣ ಮಂತ್ರವನ್ನು ಜಪ ಮಾಡಿ, ಬ್ರಹ್ಮಾಂಡದ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ, ಸರಿಯಾದಂಥ ಪ್ರಜ್ಞೆ ಮತ್ತು ಸಮಯವನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಕೆ ಮಾಡಿಕೊಳ್ಳೋದ್ರಿಂದ ಹೆಚ್ಚು ಸಮಸ್ಯೆಗಳು ಆಗೋದಿಲ್ಲ. ಪುಬ್ಬ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚಾಗಿ ಏನಾದರೂ ಕೊರತೆಗಳಾಗ್ತಾ ಇರುತ್ತೆ. ಮನಸ್ಸು ಯಾಕೋ ಸರಿ ಇರೋದಿಲ್ಲ, ಕಿರಿಕಿರಿ ಆಗ್ತಾ ಇರುತ್ತೆ, ಮನಸ್ಸಿನಲ್ಲಿ ಅಶಾಂತಿ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ನಡೆಯುತ್ತೆ, ಸಮಾಧಾನಕರವಾಗಿ ಇರ್ತೀರ. ಇತರರ ಸಹಾಯವು ನಿಮಗೆ ಸಿಗಬಹುದು. ಯಾವುದೇ ಒಂದು ಸಮಸ್ಯೆ ಇದ್ದಲ್ಲೂ ಚಿಕ್ಕದಾಗಿ ಅದು ಅಂದರೆ ಅದು ಕಳೆದು ಹೋಗುವಂತೆ ಮತ್ತು ಪೆಂಡಿಂಗ್ ವರ್ಕ್ ಇದ್ದರೂ ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳುವಂತೆ ಇಲ್ಲಿ ಫಲ ಸಿಗುತ್ತೆ ನಿಮಗೆ. ಪುಬ್ಬ ನಕ್ಷತ್ರದವರಿಗೆ ಮಧ್ಯಾಹ್ನದ ನಂತರದಲ್ಲಿ ಫಾಸ್ಟಾಗಿ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಉತ್ತರ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ, ಮನಸ್ಸು ಸಮಾಧಾನಕರವಾಗಿರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳ ವಿಳಂಬ ಆಗುತ್ತೆ. ಹಾಗಾಗಿ ಮಧ್ಯಾಹ್ನದ ಒಳಗೆ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಹಸ್ತ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ, ಮನಸ್ಸು ಸಮಾಧಾನಕರವಾಗಿರೋದಿಲ್ಲ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಫಾಸ್ಟಾಗಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರಾ. ಚಿತ್ತಾ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲ, ಅಭಿವೃದ್ಧಿಯ ಫಲವನ್ನು ಪಡೆದುಕೊಳ್ತೀರಾ. ಮನಸ್ಸು ನೆಮ್ಮದಿಯಾಗಿರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಯಾಕೋ ಏನೋ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಅನಿಸುತ್ತೆ, ನಿಮಗೆ ಮನಸ್ಸು ಸರಿ ಇರೋದಿಲ್ಲ, ಫಾಸ್ಟಾಗಿ ಇಲ್ಲಿ ಮುಂದುವರಿಯೋದಿಲ್ಲ. ಹಾಗಾಗಿ ಮಧ್ಯಾಹ್ನದ ಒಳಗಡೆ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಸ್ವಾತಿ ನಕ್ಷತ್ರದವರಿಗೆ ಇಲ್ಲಿ ಸ್ವಾತಿ ನಕ್ಷತ್ರದವರಿಗೆ ಯಾಕೋ ಏನೋ ಬೆಳಗ್ಗೆಯಿಂದನೇ ಒಂದು ಕೆಲಸ ಕಾರ್ಯಗಳು ಲೇಟ್ ಆಗ್ತಾ ಇರುತ್ತೆ, ಆಲಸ್ಯ ಆಗ್ತಾ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚಾಗಿ ಮುಂದುವರಿಯುತ್ತೆ. ಏನು ಪೆಂಡಿಂಗ್ ಇರುತ್ತೆ ಬೆಳಗಿಂದ ಆ ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡುವಂತಾಗುತ್ತೆ ಮತ್ತು ಮಾಡಿದ ಕೆಲಸಕ್ಕೆ ಅಭಿವೃದ್ಧಿ, ಲಾಭದ ಫಲಗಳನ್ನು ಪಡೆದುಕೊಳ್ತೀರಾ. ಸ್ವಾತಿ ನಕ್ಷತ್ರದವರು. ವಿಶಾಖ ನಕ್ಷತ್ರದವರು
ನಿಮಗೆ ಬೆಳಗಿನ ಒಂದು ಸಂದರ್ಭದಲ್ಲಿ ಅಂದರೆ ಮಧ್ಯಾಹ್ನದವರೆಗೆ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಆಲಸ್ಯ ಆಗುವಂಥದ್ದು, ಮನಸ್ಸು ಸಮಾಧಾನಕರವಾಗಿರೋದಿಲ್ಲ. ಫಾಸ್ಟಾಗಿ ನೀವು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ಆಗ್ತಾ ಇರೋದಿಲ್ಲ. ಮನಸ್ಸಿನಲ್ಲೇನೋ ಕಿರಿಕಿರಿ ಕೊರತೆಗಳಾಗ್ತಾ ಇರುತ್ತೆ ಮಧ್ಯಾಹ್ನದವರೆಗೆ ನಿಮಗೆ. ಹಾಗಾಗಿ ಚೆನ್ನಾಗಿದೆ, ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಅನುರಾಧ ನಕ್ಷತ್ರದವರಿಗೆ ನಿಮಗೆ ಈ ದಿನ ಸಂಪೂರ್ಣವಾಗಿ ಚಂದ್ರಗ್ರಹ ಮಿತ್ರತಾರ ಮತ್ತು ಪರಮಮಿತ್ರತಾರ ಬಲದಲ್ಲಿ ಸಂಚರಿಸೋದ್ರಿಂದ ಅನುರಾಧ ನಕ್ಷತ್ರದವರಿಗೆ ಈ ದಿನ ನಿಮ್ಮ ಮನಸ್ಸು ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ ನೆಮ್ಮದಿಯಿಂದ ಇರುತ್ತೆ. ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ನೀವು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ನಿಮ್ಮ ಜನ್ಮ ರಾಶಿಯಿಂದ ಚಂದ್ರಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಹಾಗಾಗಿ ಹೆಚ್ಚಿನ ಸಮಸ್ಯೆಗಳು ಅನುರಾಧ ನಕ್ಷತ್ರದವರಿಗೆ ಏನಿಲ್ಲ. ಕೆಲಸ ಕಾರ್ಯಗಳನ್ನು ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಈ ದಿನ ಪೂರ್ಣವಾಗಿ ಮಾಡಿಕೊಳ್ಳಬಹುದು. ಜ್ಯೇಷ್ಠ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮಗೆ ಮನಸ್ಸಿನಲ್ಲಿ ಆತಂಕ, ಭಯ ಇರುತ್ತೆ. ಜ್ಯೇಷ್ಠ ನಕ್ಷತ್ರ ಜನ್ಮರಾಶಿ ವೃಶ್ಚಿಕದಿಂದ ಚತುರ್ಥದಲ್ಲಿ ಚಂದ್ರ ಸಂಚರಿಸಿದರೂ ಆ ತಾರಾಬಲ ಅಂದರೆ ಶತಾಭಿಷ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಧ್ಯಾಹ್ನದವರೆಗೆ ಆಗೋದ್ರಿಂದ ಅಶುಭ ತಾರದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಏನಾದರೂ ತಿಳಿಯದೆ ಕೆಡುಕುಗಳು ಆಗಬಹುದು ಇತರರಿಂದ, ಅಥವಾ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ, ಕೊರತೆಗಳು ಆಗ್ಬೋದು, ಫಾಸ್ಟಾಗಿ ಮಾಡಲಿಕ್ಕೆ ಆಗದೆ ಇರಬಹುದು, ಮನಸ್ಸಿಗೆ ಗೊಂದಲ, ಅಶಾಂತಿ ಆಗ್ಬೋದು. ಹಾಗಾಗಿ ನೀವು ಶಿವ ಮಂತ್ರವನ್ನು ಹೆಚ್ಚಿನದಾಗಿ ಪಠನೆ ಮಾಡೋದ್ರಿಂದ ಅಪಾಯಗಳು ಆಗೋದಿಲ್ಲ, ಒಳ್ಳೆಯದಾಗುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಅಂದರೆ ಚಂದ್ರಗ್ರಹ ಮಿತ್ರತಾರದಲ್ಲಿ ಸಂಚರಿಸೋದ್ರಿಂದ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ, ಮನಸ್ಸು ಪ್ರಶಾಂತ ರೀತಿಯಲ್ಲಿ ಇರುವಂತೆ ಆಗುತ್ತೆ. ಮೂಲ ನಕ್ಷತ್ರದವರಿಗೆ ಬೆಳಗಿನ ಕಾಲದಿಂದಲೂ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಫಾಸ್ಟಾಗಿ ನಡೀತಾ ಇರುತ್ತೆ. ಯಾವುದೇ ಸಮಸ್ಯೆಗಳು ಆಗ್ತಾ ಇರೋದಿಲ್ಲ. ಅಂದರೆ ಕೆಲಸ ಸಾಗೋದು ಅಂತ ಹೇಳ್ತಾರೆ. ಅಂದರೆ ಮಾಡಿದ ಕೆಲಸ ಬೇಗ ಬೇಗ ಆಗುವಂತೆ, ಒಳ್ಳೆ ಆಲೋಚನೆಗಳು ಬರುವಂತೆ ಆಗುತ್ತೆ. ಮಾಡಿದ ಕೆಲಸದಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಮನಸ್ಸು ಬಹಳ ಕಿರಿಕಿರಿ, ಅಶಾಂತಿಯಿಂದ ಇರುತ್ತೆ. ಕೆಲಸಗಳಿಗೆ ಏನಾದರೂ ಕೊರತೆ ಆಗ್ತಾ ಇರುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಒಳಗೆ ಮಾಡಿ, ಮಧ್ಯಾಹ್ನದ ನಂತರ ಹೆಚ್ಚಿನದಾಗಿ ಶಿವ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಭಯ, ಆತಂಕ ದೂರವಾಗುತ್ತೆ. ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ. ಕಾನ್ಸಿಯಸ್ಸಿನಿಂದ ನಿಮ್ಮ ಸೆಲ್ಫ್ ಕೇರನ್ನು ನೀವು ಮಾಡ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ, ಕೊರತೆ ಆಗ್ತಾ ಇರುತ್ತೆ. ಪೂರ್ವಾಷಾಢ ನಕ್ಷತ್ರ ಜನ್ಮರಾಶಿಯಿಂದ ಚಂದ್ರಗ್ರಹ 3ನೇ ರಾಶಿಯಲ್ಲಿ ಸಂಚರಿಸ್ತಾರೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಶುಭ ಅಂದರೆ ಒಳ್ಳೆ ತಾರಾಬಲದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ನೀವು ಫಾಸ್ಟಾಗಿ ಮಾಡುವಂತೆ ಮತ್ತು ಆಲೋಚಿಸಿದ ಕೆಲಸ ಕಾರ್ಯಗಳನ್ನು ಮಾಡುವಂತೆ, ಬೆಳಗಿನಿಂದ ಇದ್ದಂಥ ಪೆಂಡಿಂಗ್ ವರ್ಕನ್ನು ನೀವು ಮಾಡುವಂತೆ, ಇಲ್ಲಿ ನೀವು ಮಾಡುವ ಪ್ರಯತ್ನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಲಾಭದ ಫಲಗಳನ್ನು ಪಡೆದುಕೊಳ್ಳುವಂತಾಗುತ್ತೆ ಪೂರ್ವಾಷಾಢ ನಕ್ಷತ್ರದವರಿಗೆ. ಹಾಗಾಗಿ ಮಧ್ಯಾಹ್ನದ ನಂತರ ನಿಮಗೆ ಈ ಒಂದು ಕಾಲ ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಸು ಶಾಂತತೆಯಿಂದ ಇರುತ್ತೆ. ಉತ್ತರಾಷಾಢ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಕಾರ್ಯ ವಿಳಂಬ ಆಗುತ್ತೆ, ಕೊರತೆಗಳಾಗುತ್ತೆ. ಅಂದುಕೊಂಡಂತಹ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ಪೆಂಡಿಂಗ್ ವರ್ಕ್ ಆಗ್ಬೋದು. ಹಾಗಾಗಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಒಳಗೆ ನೀವು ಮಾಡ್ಕೊಳ್ಳಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಶ್ರವಣ ನಕ್ಷತ್ರದವರಿಗೆ
ಶ್ರವಣ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆ ವಿಳಂಬ ಆಗ್ತಾ ಇರುತ್ತೆ. ಮನಸ್ಸು ಯಾಕೋ ಏನೋ ನಿಮಗೆ ಶಾಂತತೆಯಿಂದ ಇರೋದಿಲ್ಲ. ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಸ್ವಲ್ಪ ಮಟ್ಟಿಗೆ ನೀವೇನು ಅಂದ್ಕೊಳ್ತೀರಾ ಅದನ್ನು ಫಾಸ್ಟಾಗಿ ಮಾಡುವಂತೆ ಆಗುತ್ತೆ. ಶ್ರವಣ ನಕ್ಷತ್ರದವರು ಮಧ್ಯಾಹ್ನದ ನಂತರದಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ, ಅಂದರೆ 1 ಗಂಟೆಯ ನಂತರದಲ್ಲಿ. ಧನಿಷ್ಠ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ಅಂದರೆ 1 ಗಂಟೆಯವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ ಮತ್ತು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ. ಮನಸ್ಸು ಶಾಂತತೆಯಿಂದ ಇರುತ್ತೆ. ಇತರರ ಸಹಕಾರವು ನಿಮಗೆ ಸಿಗುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಕಾರ್ಯ ವಿಳಂಬ ಆಗ್ತಾ ಇರುತ್ತೆ. ಏನೋ ನಿಮ್ಮಲ್ಲೇ ಏನೋ ಕೊರತೆಗಳಾಗ್ತಾ ಇರುತ್ತೆ. ಮನಸ್ಸಿಗೆ ಕಿರಿಕಿರಿ ಅನಿಸ್ತಾ ಇರುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ 1 ಗಂಟೆಯ ಒಳಗಡೆ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಶತಾಭಿಷ ನಕ್ಷತ್ರ. ಶತಾಭಿಷ ನಕ್ಷತ್ರದವರಿಗೆ ಯಾಕೋ ಏನೋ ಆಲಸ್ಯ, ಮನಸ್ಸಿಗೆ ಸಮಾಧಾನಕರವಾಗಿ ಇರೋದಿಲ್ಲ. ಮಧ್ಯಾಹ್ನದವರೆಗೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯೋದಿಲ್ಲ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನೀವೇನು ಪ್ರಯತ್ನಿಸ್ತೀರಾ ಅದಕ್ಕೆ ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಪೆಂಡಿಂಗ್ ವರ್ಕ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರಾ. ಪ್ರಯತ್ನಿಸಿದ ಕಾರ್ಯದಲ್ಲಿ ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಪೂರ್ವಭಾದ್ರ ನಕ್ಷತ್ರದವರಿಗೆ ಬೆಳಗ್ಗಿನ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ. ಮಧ್ಯಾಹ್ನದವರೆಗೂ ಮನಸ್ಸು ಶಾಂತತೆಯಿಂದ ಇರುತ್ತೆ. ಫಾಸ್ಟಾಗಿ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಯಾಕೋ ಏನೋ ನಿಮಗೆ ಆಲಸ್ಯ ಇರುತ್ತೆ. ಪೂರ್ವಭಾದ್ರ ನಕ್ಷತ್ರದವರು ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಒಳಗೆ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ. ಉತ್ತರ ಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮರಾಶಿಯಿಂದ ಚಂದ್ರಗ್ರಹ 12ನೇ ರಾಶಿಯಲ್ಲಿ ಸಂಚರಿಸಿದರೂ ಮಿತ್ರ ತಾರಾಬಲ ಮತ್ತು ಪರಮ ಮಿತ್ರ ತಾರಾಬಲದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಮುಂದುವರಿಯುತ್ತೆ. ಮನಸ್ಸಿಗೆ ನಿಮಗೇನೋ ಆತಂಕ ಇದ್ದರೂ, ಸಮಾಧಾನಕರವಾಗಿ ಇಲ್ಲದಿದ್ದರೂ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡುವಂತೆ ಇಲ್ಲಿ ನಿಮ್ಮ ಮನಸ್ಸಿರುತ್ತೆ ಮತ್ತು ಪ್ರಯತ್ನವನ್ನು ಪಡ್ತೀರಾ. ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆ ಫಲವೇ ದೊರೆಯುತ್ತೆ. ಈ ದಿನ ಪೂರ್ಣವಾಗಿ ಈ ನಕ್ಷತ್ರಗಳು ಒಳ್ಳೆ ಫಲವನ್ನು ನೀಡ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಕಾನ್ಸಿಯನ್ಸ್ನಿಂದ ಸರಿಯಾದಂತಹ ಕಾಲಕ್ಕೆ ನೀವು ಮಾಡೋದ್ರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ರೇವತಿ ನಕ್ಷತ್ರದವರಿಗೆ ಮಧ್ಯಾಹ್ನದವರೆಗೆ ಕಾರ್ಯ ವಿಳಂಬ ಆಗ್ತಾ ಇರುತ್ತೆ. ಅಂದುಕೊಂಡಂತಹ ಕೆಲಸ ಆಗದೆ ಇರಬಹುದು. ಮನಸ್ಸಿಗೆ ಆತಂಕ, ಭಯವಿರುತ್ತೆ, ಏನೋ ಕೊರತೆಗಳಿರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ಏನು ಪೆಂಡಿಂಗ್ ಇರುತ್ತೆ ಅದು ಮುಂದುವರಿಯುತ್ತೆ. ಮಧ್ಯಾಹ್ನದವರೆಗೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಆಗೋದಿಲ್ಲ. ಏಕೆಂದರೆ ಚಂದ್ರಗ್ರಹ ಸಂಚರಿಸುವಂಥ ನಕ್ಷತ್ರ ಇದನ್ನು ತಾರೆಯಾಗಿರುತ್ತೆ. ಅದಕ್ಕೆ ಅಧಿಪತಿ ಶನಿ ಆಗಿರ್ತಾರೆ. ಕೊರತೆಗಳನ್ನು ಮಾಡ್ತಾರೆ. ನಿಮಗೆ ತಿಳಿಯದೇ ಬರುವಂತಹ ಏನಾದರೂ ಸಮಸ್ಯೆಗಳು ಇಲ್ಲಿ ಆಗಬಹುದು. ಹಾಗಾಗಿ ನೀವು ಮುಖ್ಯವಾಗಿ ಶಿವನನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅಂದರೆ ಶಿವ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಗಳಲ್ಲಿ ಪಠನೆ ಮಾಡೋದ್ರಿಂದ ಇತರರಿಂದ ಆಗಬಹುದಾದಂತಹ ಅಪಾಯ ಮತ್ತು ನಿಮಗೆ ತಿಳಿಯದೇ ಇರುವಂತಹ ವಿಷಯಗಳಿಂದ ಆಗುವ ಸಮಸ್ಯೆಗಳಿಂದ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ದೊರೆಯುತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು ರೇವತಿ ನಕ್ಷತ್ರದವರು ಮಧ್ಯಾಹ್ನದ ನಂತರ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸರಿಯಾದಂತಹ ಪ್ರಜ್ಞೆಯಿಂದ ಮಾಡಿದಲ್ಲಿ ಈ ಲೋಕದಲ್ಲಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯುತ್ತೆ. ಅಂದರೆ ನೀವು ತಿಳಿದುಕೊಳ್ಬೇಕು, ಪ್ರಜ್ಞೆಯೇ ಇಲ್ಲಿ ಸರಿಯಾಗಿ ಕೆಲಸ ಮಾಡುವುದು. ಎಲ್ಲ ವ್ಯವಹಾರಗಳಾಗಿರ್ಬೋದು, ನಿಮ್ಮ ಮಾತು ಆಗಿರ್ಬೋದು, ನಿಮ್ಮ ಒಂದು ಕಾರ್ಯಗಳಾಗಿರ್ಬೋದು, ಎಲ್ಲವೂ ಸರಿಯಾದಂತಹ ಪ್ರಜ್ಞೆಯಿಂದಲೇ ವರ್ಕ್ ಆಗುವಂಥ
ಇರುವಂಥದ್ದು. ಹಾಗಾಗಿ ಇಲ್ಲಿ ಪ್ರಜ್ಞೆಯೇ ಬಹಳ ಮುಖ್ಯ. ನಾನು ಈ ದಿನ ಮಧ್ಯಾಹ್ನದವರೆಗೆ ಮತ್ತು ಮಧ್ಯಾಹ್ನದ ನಂತರದಲ್ಲಿ ನಕ್ಷತ್ರಗಳಿಗೆ ಏನೇನು ಫಲಗಳನ್ನು ತಿಳಿಸಿದ್ದೇನೆ ಅದರ ಪ್ರಕಾರವಾಗಿ ನಿಮಗೆ ಫಲಗಳು ಸಿಗ್ತಾ ಇರುತ್ತೆ. ಮನಸ್ಸು ಇರುತ್ತೆ. ಏನೇ ಇದ್ದರೂ ಏನೇ ಆಗ್ತಾ ಇದ್ದರೂ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಬೇಕು, ನಿಮ್ಮ ಮನಸ್ಸನ್ನು ಸರಿಪಡಿಸ್ಕೊಳ್ಬೇಕು. ಇದಕ್ಕೆ ಒಳ್ಳೆಯ ಮಾರ್ಗ ಅಂದರೆ ದೇವರ ಪ್ರಾರ್ಥನೆ, ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಕನೆಕ್ಟ್ ಆಗುವಂಥದ್ದು. ಹೀಗೆ ಮಾಡಿದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಏನೇ ಅಡೆತಡೆಗಳಿದ್ದರೂ ನಿಮ್ಮೊಳಗಿರುವಂತಹ ಶಕ್ತಿಯೇ ನಿಮ್ಮನ್ನು ಸರಿಯಾಗಿ ನಡೆಸುತ್ತೆ ಮತ್ತು ಎನರ್ಜಿಯನ್ನು ನಿಮಗೆ ನೀಡುತ್ತೆ. ಯಾವುದೇ ಒಂದು ಟೆಸ್ಟ್ ಇರ್ಬೋದು, ಅಡ್ಮಿಷನ್ ಟೆಸ್ಟ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಯಾವುದೇ ಒಂದು ಎಕ್ಸಾಮ್ ಇರಬಹುದು ಅಥವಾ ಕಾನ್ಫರೆನ್ಸ್ ಮೀಟಿಂಗ್ ಇರ್ಬೋದು, ಉದ್ಯೋಗಸ್ಥರಿಗೆ ಮುಖ್ಯ ಮೀಟಿಂಗ್ ಇರ್ಬೋದು, ಏನೇ ಇದ್ದರೂ ನಾನೇನು ತಿಳಿಸಿದ್ದೇನೆ ಮಧ್ಯಾಹ್ನ ಮತ್ತು ಮಧ್ಯಾಹ್ನದ ನಂತರದ ವಿಷಯಗಳನ್ನು ಆ ರೀತಿ ನೀವು ಅದನ್ನು ಆ ಕಾಲವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋದ್ರಿಂದ ಕಷ್ಟದಿಂದ ಆಗಬಹುದಾದ ಕೆಲಸಗಳು ಸುಲಭವಾಗಿ ನಡೆಯುತ್ತೆ. ಪ್ರತಿಯೊಬ್ಬರಿಗೂ ಈ ಒಂದು ದಿನ ರಕ್ಷೆ ಇರಲಿ ಮತ್ತು ಬ್ರಹ್ಮಾಂಡದ ಶಕ್ತಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ಈ ದಿನ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.